ಹಾಯ್, ಕಾಂಪೋಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಬ್ರೌನ್ ಲೀವ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಯಾರೂ ಬ್ರೌನ್ ಲೀವ್ಸ್ಗೆ ದಯವಿಟ್ಟು ಬೆಂಕಿ ಹಾಕಬೇಡಿ. ಯಾಕಂದರೆ ಮಳೆ ಬಂದ ನಂತರ ಇದು ಕೊಳೆತು ಮತ್ತೆ ಭೂಮಿಗೆ ಸೇರುತ್ತೆ, ರಿಸೈಕಲ್ ಆಗುತ್ತೆ. ಪ್ರಕೃತಿ ನಿಯಮ ಅದು. ಭೂಮಿ ಫಲವತ್ತತೆ ಆಗುತ್ತೆ. ನಾನು ಇವತ್ತೆಲ್ಲ ಕಲೆಕ್ಟ್ ಮಾಡಿಕೊಂಡು ಗ್ರೀನ್ ಮತ್ತು ಬ್ರೌನ್ ಲೀವ್ಸ್ ಸೇರಿಸಿ ಕಾಂಪೋಸ್ಟ್ ಮಾಡ್ಕೋತೀನಿ. ಗ್ರೀನ್ ಲೀವ್ಸಲ್ಲಿ ನೈಟ್ರೋಜನ್ ಇರುತ್ತೆ, ಬ್ರೌನ್ ಲೀವ್ಸಲ್ಲಿ ಕಾರ್ಬನ್ ಇರುತ್ತೆ. ಎರಡೂ ಜೊತೆಲಿ ಇದ್ರೇ ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತೆ. ನಾನು ಅದಕ್ಕೋಸ್ಕರ ಮಣ್ಣಿನ ಪಾಟ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಪ್ಲಾಸ್ಟಿಕ್ ಪಾಟ್ ಆದರೂ ತೊಗೋಬಹುದು. ಮಣ್ಣಿನ ಪಾಟ್ ಆದರೆ ವಾಸನೆ ಬರೋದಿಲ್ಲ ಕಾಂಪೋಸ್ಟು. ನೋಡಿ, ನಾನು ಗ್ರೀನ್ ಲೀವ್ಸ್ಗೋಸ್ಕರ ನಮ್ಮನೇಲಿ ಕಳೆ ಇತ್ತು, ಅದನ್ನೇ ತೊಗೊಳ್ತಾ ಇದ್ದೀನಿ. ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ವೇಸ್ಟ್ ಆಗೋದು ಬೇಡ ಅಲ್ಲ, ಗೊಬ್ಬರ ಆಗುತ್ತದೆ ಅಂತ. ಡ್ರೈನ್ ಹೋಲನ್ನು ಕ್ಲೋಸ್ ಮಾಡಿಕೊಂಡು ಫಸ್ಟ್ ಲೇಯರಲ್ಲಿ ಮಣ್ಣು ಹಾಕ್ತೀನಿ. ನಂತರ ಗ್ರೀನ್ ಲೀವ್ಸ್ ಅದೇ ನಾನು ಕಳೆ ಕಲೆಕ್ಟ್ ಮಾಡಿದ್ನಲ್ಲ ನಮ್ಮ ಮನೆಯದು, ಅದನ್ನೇ ಹಾಕ್ತೀನಿ. ಆಮೇಲೆ ಮತ್ತೆ ಮಣ್ಣು ಹಾಕ್ತೀನಿ, ಮತ್ತು ಬ್ರೌನ್ ಲೀವ್ಸ್ ಹಾಕ್ತೀನಿ. ನಂತರ ನಮ್ಮ ಮನೆಯಲ್ಲೇ ತುಂಬ ಚೆನ್ನಾಗಿ ಜಾಸ್ತಿ ಆಗ್ತಿತ್ತು, ಯೂಸ್ ಮಾಡೋಕ್ಕಿಂತನೂ ಜಾಸ್ತಿ ಆಗ್ತಿತ್ತು ಅಮೃತ ಬಳ್ಳಿ. ಹಾಗಾಗಿ ಅದನ್ನು ಲಾಸ್ಟಲ್ಲಿ ಅದನ್ನು ಹಾಕಿದ್ದೀನಿ. ಇರಲಿಲ್ಲ ಅಂದರೆ ಗ್ರೀನ್ ಲೀವ್ಸ್ ಹಾಕಿದ್ರೂ ಸಾಕು. ಯಾಕಂದರೆ ನನಗೆ ಅಮೃತ ಬಳ್ಳಿ ಹಾಕೋದ್ರಿಂದ ಇದು ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ ನಾಳೆ ದಿನ ಕಾಂಪೋಸ್ಟ್ ರೆಡಿ ಆದಮೇಲೆ ಅಂತ ಹೇಳಿಬಿಟ್ಟು. ಒಳ್ಳೆ ಏರ್ ಸರ್ಕ್ಯುಲೇಷನ್ ಇರಬೇಕು, ಮತ್ತು ನೀರು ಚೆನ್ನಾಗಿ ಹಾಕೋ ಥರ ಪಾಟು ಸ್ವಲ್ಪ ಗ್ಯಾಪ್ ಬಿಟ್ಟಿರಬೇಕು. ಇದು ಕುಸಿಯುತ್ತೆ, ಕಾಂಪೋಸ್ಟ್ ರೆಡಿ ಆಗ್ತಾ ಆಗ್ತಾ ಕುಸಿಯುತ್ತೆ ಇದು ಮಣ್ಣು ಕೆಳಗಡೆಗೆ. ಆಲ್ಮೋಸ್ಟ್ 2 months ಬೇಕಾಗ್ತದೆ, ಜಾಸ್ತಿ ಬೇಕಾಗ್ಬೋದು. ಈಗ ಬೇಸಿಗೆ ಅಲ್ಲ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತೆ. ಆದಾಗ ಮತ್ತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.